ಮದ್ವೆ ಆಗಿ ಬೆಂಗಳೂರಿಗೆ ಬರ್ತೀನಿ. ಸೊ ಮದುವೆ ಅದೇ ಅಪ್ಪ ಅಮ್ಮ ಆಗಿನ ಕಾಲ ಅಂತ ಈಗಲೂ ಕೂಡ ಕೆಲವರೆಲ್ಲ ಎಣಿಸ್ತಾರೆ. ಯಾರೆಲ್ಲ ಒಂದು ಮುಂದಾಲೋಚನೆಯನ್ನು ಎಣಿಸ್ಕೊಳ್ಳದೆ ಬೇಗ ಒಂದು ಕೈ ಒಂದು ವಾಶ್ ಮಾಡೋದು ಅಂತ ಹೇಳ್ತೀವಿ ನಾವು. ಅಯ್ಯಪ್ಪ ಇವಳು ಮದುವೆ ಆದರೆ ಸಾಕು ಅಂತೇಳಿ. ಸೊ ಆದರೂ ಕೂಡ ನೀವು ಬೆಂಗಳೂರಲ್ಲಿ ಈಗ ಎಲ್ಲಿ ಇರ್ತೀರಾ ನೀವು, ಪ್ರಭಾವತಿ ಅವರೇ? ಬೆಂಗಳೂರಲ್ಲಿ ಬನ್ನಘಟ್ಟ ರೋಡ್ ಸರ್. ಬನ್ನರ್ಘಟ್ಟ ರೋಡಲ್ಲಿ ಇರ್ತೀರಾ? ಓಕೆ ಓಕೆ. ಸೌತ್. ಈಗ ಈಗ ಎಷ್ಟು ವರ್ಷ ಆಯಿತು ಬೆಂಗಳೂರಲ್ಲಿ ಬಂದು? 18 ವರ್ಷ ಆಯ್ತು ಸರ್. 18 ವರ್ಷ ಆಯಿತು. ವೆರಿ ನೈಸ್, ವೆರಿ ನೈಸ್. ಸೊ ಈಗ ನಿಮಗೆ ಆಟೋ ರಿಕ್ಷಾ ಅದರಲ್ಲಿ ಹೇಗೆ ನಿಮಗೆ ಅದು ಒಂದು ಆಸಕ್ತಿ ಬಂತು, ಅದು ಇಂಟ್ರೆಸ್ಟ್ ಬಂತು, ಅದ್ರ ಬಗ್ಗೆ ಹೇಳಿ. ಸರ್ ಹುಟ್ಟಿದ್ದು ನಾನು ಹಳ್ಳಿಯಲ್ಲೇ. ಹ್ಮ್ ಎಜುಕೇಶನ್ ಅಷ್ಟೊಂದಿಲ್ಲ. 5ನೇ ತರಗತಿ ಓದಿದ್ದೆ. ನಾನು ಓದ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇತ್ತು. ಒಂದು ಪೊಲೀಸ್ ಆಗ್ಬೇಕು, ಲಾಯರ್ ಆಗ್ಬೇಕು ಅನ್ನೋ ಕನಸು ನನ್ಗಾಗಿತ್ತು. ನಾವು ತುಂಬಾ ಜನ 6 ಜನ ಮಕ್ಳಿದ್ರು. ಹಾಗಾಗಿ 5 ಜನ ಮಕ್ಳು ಸ್ಕೂಲ್ಗೆ ಹೋಗ್ತಾ ಇದ್ರು. ಅಪ್ಪ ಅಮ್ಮ ಹೇಳಿದ್ರು, ಯಾರು ಎಮ್ಮೆ ಮೇಯ್ಸೋರಿಲ್ಲ, ಏನು ಬೇರೆ ಕೆಲಸ ಮಾಡೋ ಹೆಲ್ಪಿಂಗ್ ಇಲ್ಲ, ನೀನ್ ಸ್ಕೂಲ್ ಬಿಡು ಅಂತ ಮತ್ತೆ ಪುನಃ ಒಂದು ಕರ್ಕೊಂಬಂದು ಒಂದು ಹಸು ಮೇಯ್ಸೋಗೆಲ್ಲ ಬಿಟ್ಟಿದ್ರು. ಹ್ಮ್ ಸರಿ ಅಂತ ಅಲ್ಲಿಂದ ಜೀವನ ಶುರು ಮಾಡಿದೆ. ಅಲ್ಲೇ ಒಂದ್ ಸ್ವಲ್ಪ ಕಲ್ತಿದೆ. ಏನು ಅಪ್ಪ ಅಮ್ಮ ಅಂದ್ರೆ ಒಂದು ವಿದ್ಯೆ ಒಂದು ಕೊಡ್ಲಿಲ್ಲ ಅಂದ್ರೆ ಧೈರ್ಯ ಕೊಟ್ರು. ಮತ್ತೆ ಒಂದು ಗಂಡ್ ಮಗು ತರ ಎಲ್ಲಾ ಕೆಲಸ ಮಾಡಕ್ಕೂ ಫ್ರೀಡಮ್ ಕೊಟ್ಟಿದ್ರು. ಮೇನ್ ನನಗೆ ಇಂಪಾರ್ಟೆಂಟ್, ನನಗೆ ಇವತ್ತು ಇಷ್ಟು ಮಟ್ಟಕ್ಕೆ ಬದುಕಿದೀನಿ ಅಂದ್ರೆ ತಂದೆ ತಾಯಿ ಕೊಟ್ಟಿದಂತ ಫ್ರೀಡಮ್. ನೀನು ಹ್ಮ್ ಬೈಕ್ ಓಡಿಸ್ತೀಯಾ, ಬುಲೆಟ್ ಓಡಿಸ್ತೀಯಾ, ಯಾವ್ದೋ ಗಾಡಿ ಓಡಿಸ್ತೀಯಾ, ನೀನು ಓಡಿಸ್ಕೋ. ಅದು ಯಾವುದೇ ರೀತಿ ಅವರು ನೀನ್ ಇದ್ ಮಾಡ್ತಾ ಇದೀಯಾ ಅಂತ ಏನು ಅಂತಾರಲಿಲ್ಲ. ಆದ್ರೂ ನಮ್ದು ನೇಟಿವ್ ಹಳ್ಳಿ ಆಗಿರೋದ್ರಿಂದ ಜನ ಎಲ್ಲ ಬೈಕೊಂತ ಇದ್ರು, ಇವಳೇನು ಗಂಡ್ಬಿರಿ ತರ ಈ ತರ ಎಲ್ಲ ಓಡಿಸ್ತಾ ಇದ್ದಾಳೆ, ಈ ತರ ಮಾಡ್ತಾ ಇದಾರೆ ಅಂತ ತುಂಬಾ ಬೈಕೊಂತ ಇದ್ರು. ಅಪ್ಪ ಅಮ್ಮ ಹೇಳ್ತಾ ಇದ್ರು, ಏನ್ ಮಾಡಿದ್ರೆ ನನ್ ಮಗಳು, ಏನೋ ಅವ್ಳ ಜೀವನ ಮಾಡಿದ್ರೆ ಏನೋ ಮಾಡ್ತಾಳೆ ಬಿಡು, ಗಂಡ್ ಮಗು ತರ ಇದ್ದಾಳೆ ಅಂದ್ರೆ ಇಡೀ ಫ್ಯಾಮಿಲಿನ ಅಲ್ಲೇ ನಾನು ಧೈರ್ಯವಾಗಿ ನಿಭಾಯಿಸ್ತಾ ಇದ್ದೆ. ಎಲ್ಲಾ ತರೋದು ಎಲ್ಲ ಮಾಡ್ತಾ ಇದ್ದೆ. ಹಂಗಾಗಿ ತುಂಬಾ ಧೈರ್ಯ ಇತ್ತು ನನಗೆ. ಆಗ್ಲಿಂದಾನೇ ಅಪ್ಪ ಅಮ್ಮ ಕೊಟ್ಟಿದ್ದು ಧೈರ್ಯ ಬಂದಿತ್ತು. ಹ್ಮ್ ಹಾಗಾಗಿ ಮತ್ತೆ ನಂದು ಮದ್ವೆ ಆಗುತ್ತೆ. ಮದ್ವೆ ಯಾವ ತರ ಆಗುತ್ತೆ ಅಂದ್ರೆ, ನನ್ ಸೆಕೆಂಡ್ ಅಂದ್ರೆ ನಮ್ಮ ಹಸ್ಬೆಂಡ್ ನಾನು ಸೆಕೆಂಡ್ ವೈಫ್ ಆಗ್ತೀನಿ. ಆ ತರ ಆಗುತ್ತೆ. ನಮ್ದು ಹಳೆ ರಿಲೇಶನ್ ಆಗಿರುತ್ತೆ. ಅವ್ರಿಗೊಂದು ದೊಡ್ಡ ಹೆಂಡತಿ, ಒಂದು ಪಾಪು ಇರ್ತದೆ, ಒಂದು 9 ತಿಂಗಳ ಮಗು. ನಮ್ದು ಹಳೆ ರಿಲೇಶನ್ ಆಗಿರೋದ್ರಿಂದ ಆ ಮಗುಗ್ ತಾಯಿ ಬೇಕು ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಅಪ್ಪ ಅಮ್ಮ ಅವ್ರಿಗೆ ಮದುವೆ ಮಾಡಿ ಕಳಿಸ್ತಾರೆ. ಅದು ನಮ್ಗೆ ಇಷ್ಟ ಇರೋದಿಲ್ಲ. ಓಕೆ, ಇನ್ನೇನ್ ಮಾಡಕ್ ಆಗಲ್ಲ ಅಂತ ಅಮ್ಮ ಹೇಳ್ತಾಳೆ, ದೀಪ ಉರಿಯೋ ಮನೆಯಲ್ಲಿ ನೀನ್ ಎಷ್ಟೇ ಸರಿ ದೀಪ ಹಚ್ಚಿದ್ರು ಅದೇ ಬೆಳಕಿರುತ್ತೆ. ಅವ್ರ ಮನೇಲಿ ದೀಪ ಹಾರಿದೆ, ಆ ಮನೇಲಿ ಹೋಗಿ ದೀಪ ಹಚ್ಚು. ನೀನ್ ಏನಾದ್ರೂ ಜೀವನದಲ್ಲಿ ಸಾಧನೆ ಮಾಡ್ತೀಯ ಅಂದ್ರೆ ಆರಿರೋ ಮನೆಗೆ ದೀಪ ಹಚ್ಚಿ ಬೆಳಗ್ತೀಯಲ್ಲ, ಅದೇ ಒಂದ್ ನಿನ್ ಸಾಧನೆ ಅಂದ್ಕೊಂಡ್ ಬದುಕು ಅಂತ ಹೇಳಿ ಮದುವೆ ಮಾಡಿ ಕಳಿಸ್ತಾರೆ. ಬಟ್ ಅಪ್ಪ ಅಮ್ಮ ಮನೆಗೆ ತುಂಬಾ ನಾನು ರೇಷನ್ ಆಗ್ಲಿ ಎಲ್ಲ ಪ್ರತಿಯೊಂದು ಸ್ವಲ್ಪ ಚೆನ್ನಾಗಿದ್ರಿ. ಬಟ್ ಇಲ್ಲಿ ಬಂದ್ರೆ ಐ ಆಮ್ ಝೀರೋ. ನನಗೆ ಗೊತ್ತಿಲ್ಲ ಅಪ್ಪ ಅಮ್ಮ ಇಲ್ಲಿ ಮದುವೆ ಮಾಡಿ ಕಳಿಸ್ದಾಗ ಲೈಫ್ ಈ ತರ ಇದೆ ಅಂತ. ಎಜುಕೇಶನ್ ಒಂದಿಲ್ಲ. ಬೆಂಗಳೂರಲ್ಲಿ ಬಂದ್ರೆ ನನಗೆ ಏನೂ ಗೊತ್ತಿಲ್ಲ. ಅಟ್ಲೀಸ್ಟ್ ನನ್ನ ಹೆಸರು ಬರೋಷ್ಟು ಇಲ್ಲ, ಒಂದು ಬೋರ್ಡ್ ಓದಷ್ಟು ನನಗೆ ಕೆಪಾಸಿಟಿ ಇಲ್ಲ ಅಂದ್ರೆ ಈ ಸಮುದ್ರದಲ್ಲಿ ಹೆಂಗಪ್ಪ ನನ್ಗ ಅಂತ ಸ್ವಲ್ಪ ಭಯ ಆಗ್ತಾ ಇತ್ತು. ಹಾಗಾಗಿ ಬೆಂಗಳೂರು ಬಂದೆ. ಒಂದ್ ಮಗು ಇತ್ತು. ನಾನು ಅವಾಗ ಯೋಚನೆ ಮಾಡಿದೆ, ನಾನೇ ಒಂದ್ ಮಗು ತರ ಇದ್ದೀನಿ, ನನಗೊಂದು ಮಗು ಆಲ್ರೆಡಿ ರೆಡಿ ಆಗಿದೆ, ಹೆಂಗಪ್ಪ ನಾನು ಈ ಮಗು ಸಾಕೋದು, ನಾನ್ ಜೀವನ ಮಾಡೋದು ಎಲ್ಲಾ ತುಂಬಾನೇ ನನಗೆ ಕಷ್ಟ ಅನ್ಸ್ತು. ಸರಿ, ಓಕೆ, ಹಂಗೆ ಹಿಂಗೆ ಲೈಫ್ ಹಂಗೆ ಮಾಡ್ಕೊಂಡ್ ಬರ್ತಾ ಇದೆ. ಒಂದು ಒಂದ್ ನನಗೊಂದು ಪಾಪು ಆಗುತ್ತೆ. ಪಾಪು ಆದ್ಮೇಲೆ ಜೀವನ ತುಂಬಾನೇ ಕಷ್ಟ ಆಗುತ್ತೆ. 1 ವರ್ಷ ಅಪ್ಪ ಅಮ್ಮ, ನಮ್ಮ ಅಕ್ಕ ಗಂಡ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ರು. ಸ್ವಲ್ಪ ದುಡ್ಡು ಕಾಸೆಲ್ಲ ಕೊಟ್ಟು ಹೆಲ್ಪ್ ಮಾಡ್ತಾ ಇದ್ರು. ಒಂದ್ ಮಗು ಆದ್ಮೇಲೆ ಎಷ್ಟು ದಿನ ಅಂತ ಹೆಲ್ಪ್ ಮಾಡ್ತಾರೆ.